ಒಂದು ಚುನಾವಣೆಯಲ್ಲಿ ನಾನು ಕೆಲವು ಕಾರಣಾಂತರದಿಂದ ಸ್ಪರ್ಧೆ ಮಾಡಲಿಕ್ಕೆ ಹಿಂದರಿದಂತಹ ಸಂದರ್ಭದಲ್ಲಿ ಬಹುಶಃ ನಮ್ಮ ನಾಯಕರಂತ ಶ್ರೀ ಬಿ ರಮಾನಾಥ ರೈ ಅವರು ಅದೇ ರೀತಿ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು ನನ್ನನ್ನ ಮನೆಗೆ ಕರೆದು ನೀನು ಈ ಚುನಾವಣೆಯಿಂದ ಹಿಂದೆ ಸರಿಬೇಡ, ಖಂಡಿತವಾಗಿಯೂ ಈ ಜಿಲ್ಲೆಯ ಯುವ ಜನಾಂಗ ಖಂಡಿತವಾಗಿಯೂ ನಿನ್ನ ಹಿಂದೆ ಖಂಡಿತವಾಗಿ ಇರ್ತಾರೆ, ಅದಕ್ಕಾಗಿ ನೀನು ಚುನಾವಣೆಯನ್ನು ಸ್ಪರ್ಧಿಸಬೇಕು ಹೇಳುವಂತಹ ನಿರ್ದೇಶನವನ್ನು ನೀಡಿದಾಗ ಈ ಜಿಲ್ಲೆಯ ಉದ್ದಗಲಕ್ಕೂ ಹೋಗಿ ಯುವಕರ ಆ ಸದಸ್ಯತ್ವ ಅಭಿಯಾನವನ್ನ ಮಾಡಿಕೊಂಡು ಈ ಒಂದು ಜಿಲ್ಲೆಯ ಅಧ್ಯಕ್ಷನಾಗಿ ಇವತ್ತು ನಾನು ಆಯ್ಕೆಗೊಂಡಿದ್ದೇನೆ. ಅದಕ್ಕಾಗಿ ವೇದಿಕೆಯಲ್ಲಿದ್ದಂತ ಎಲ್ಲ ನಾಯಕರಿಗೂ ಕೂಡ ನಾನು ಹೃದಯಾಂತರಾಳದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಖಂಡಿತವಾಗಿಯೂ ಕೂಡ ಈ ಜಿಲ್ಲೆಯಲ್ಲಿ ಮತ್ತೆ ಯುವ ಕಾಂಗ್ರೆಸ್ನ ಸಂಘಟನೆಯನ್ನ ಮಾಡುವುದರ ಮುಖಾಂತರ ಪಕ್ಷ ಸಂಘಟನೆಯನ್ನ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಪತಾಕಿಯನ್ನ ಮತ್ತೆ ಈ ಜಿಲ್ಲೆಯಲ್ಲಿ ಹಾರಿಸಲಿಕ್ಕೆ ಇವತ್ತು ಯುವ ಕಾಂಗ್ರೆಸ್ಸಿನ ಜಿಲ್ಲಾ ತಂಡ ಇವತ್ತು ಸನ್ನದ್ಧಾಗಿ ನಿಲ್ತದೆ ಹೇಳುವಂತಹ ಭರವಸೆಯ ಮಾತುಗಳನ್ನ ನಮ್ಮ ನಾಯಕರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಖಂಡಿತವಾಗಿಯೂ ಈ ದೇಶ ಕಂಡಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದಂತಹ ವಾಕ್ ಸ್ವಾತಂತ್ರ್ಯವನ್ನ ಉಪಯೋಗಿಸಿಕೊಂಡು ಇಲ್ಲಿರ್ತಕ್ಕಂತಹ ದಮನಿತರ ಮತ್ತು ಅಸಹಾಯಕರ ಧ್ವನಿಯಾಗಿ ಈ ಜಿಲ್ಲೆಯಲ್ಲಿ ನಾನು ಕೆಲಸ ಕಾರ್ಯವನ್ನ ಮಾಡಲಿಕ್ಕೆ ನಾನು ಸನ್ನದ್ಧನಾಗಿದ್ದೇನೆ ಹೇಳುವಂತಹ ಮಾತುಗಳನ್ನು ಹೇಳುತ್ತಾ ಬಹುಶಃ ಇವತ್ತು ನಮ್ಮ ಬ್ಲಾಕ್ನ ಅಧ್ಯಕ್ಷರಾಗಿ ಆಯ್ಕೆಯಂತಹ ಚಂದ್ರಶೇಖರ್ ಭಂಡಾರಿ ಅವರು ಬಹುಶಃ ನಮಗೆಲ್ಲರಿಗೂ ಕೂಡ ಚಿರಪರಿಚಿತರಾದಂತಹ ಒಬ್ಬ ನಾಯಕರು. ಈ ಭಾಗದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಹಲವಾರು ವರ್ಷಗಳ ಕಾಲ ಪಕ್ಷಕ್ಕೆ ದುಡಿದಂತಹ ಓರ್ವ ನಾಯಕ ಇವತ್ತು ಈ ಪಾನಮಂಗಳೂರು ಬ್ಲಾಕ್ನ ಅಧ್ಯಕ್ಷದ ಒಂದು ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಾಂತರದ ಅಭಿನಂದನೆಯನ್ನ ಸಲ್ಲಿಸುತ್ತಾ ವಿಶೇಷವಾಗಿ ಇವತ್ತು ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘದ ಇಬ್ಬರು ನಿರ್ದೇಶಕರಾಗಿ ಆಯ್ಕೆಯಾದಂತಹ ಗಾಡ್ಫ್ರಿಯರ್ ಆಗಿರಬಹುದು, ಲಕ್ಷ್ಮೀ ಶೆಟ್ಟಿ ಅವರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸುತ್ತಾ ಈ ಒಂದು ಅಭಿನಂದನಾ ಸಭೆಗೆ ಆಗಮಿಸಿದಂತಹ ಎಲ್ಲ ನನ್ನ ಯುವ ಮಿತ್ರರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ನನ್ನೆರಡ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಯೂತ್ ಕಾಂಗ್ರೆಸ್.